तच्छ्रीयोरवृणीमहे गातुं यज्ञाय गातुं यज्ञपतये दैवी स्वस्तिरस्तु नः स्वस्तिर्मानुषेभ्यः ऊर्ध्वं जगातो भेषजम् शन्नो अस्तु द्विपदे शञ्चतुष्पदे ॐ शान्तः शान्तः शान्तिः ॐ मधुवातारतायत मधुक्षरन्ति सिन्धवः आध्वेर्नः सम्पोषधीः मधुनक्तभुतोषसि मधुमत्पार्थिवगं व्रजः मधुद्यौरस्तु नः पिता मधुमान् नो वनस्पतिर्मधुमागम् अस्तु सूर्यः माध्वीर्गावो भवन्तु नः ॐ शान्तिः 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 हरिः ॐ श्रीगुरुभ्यो नमः हरिः ॐ Universal prayer. Let's stand this together. O hidden light, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Oh, Shanti, Shanti, Shanti. ಇಂದು ಚೈತ್ರ ಬಹುಳ ಸಪ್ತಮಿ ಆದಿತ್ಯವಾಸರ ಏಪ್ರಿಲ್ ತಿಂಗಳ 20ನೇ ತಾರೀಕು 2025ನೇ ಇಸವಿ. ಇಂತಹ ಶ್ರೇಷ್ಠವಾದಂತಹ ಸೂರ್ಯ ದಿನ ಭಾನುವಾರ ಆದಿತ್ಯವಾಸರದಂದು ಆಚಾರ್ಯ ಶಂಕರರ ಮನೀಷಾ ಪಂಚಕಂ ಮೀನಾಕ್ಷಿ ಪಂಚರತ್ನ ಮನೀಷಾ ಪಂಚಕಂ ಮತ್ತೆ ಮುಂದೆ ಯಾವಾಗ್ಲಾದ್ರೂ ಮಾಡುವ. ಇಂದು ಮೀನಾಕ್ಷಿ ಪಂಚರತ್ನಂ ಇದರ ಪಾರಾಯಣ ಶ್ರದ್ಧೆಯಿಂದ ಆಲಿಸುವಂತವರಾಗಿ ಆಚಾರ್ಯ ಶಂಕರ ವಿರಚಿತ ಮೀನಾಕ್ಷಿ ಪಂಚರತ್ನ ಸ್ತೋತ್ರಂ. ಉದ್ಯದ್ಭಾನು ಸಹಸ್ರಕೋಟಿ ಸದೃಶಾ ಕೇಯೂರಹಾರೋಜ್ವಲ ಬಿಂಬೋಷ್ಠೀಂ ಸ್ಮಿತದಂತ ಪಂಕ್ತಿ ರುಚಿರ ಪೀತಾಂಬರಾಲಂಕೃತ ವಿಷ್ಣು ಬ್ರಹ್ಮ ಸುರೇಂದ್ರ ಸೇವಿತ ಪದಾ ತತ್ವಸ್ವರೂಪಾಂ ಶಿವಾಂ ಮೀನಾಕ್ಷೀಂ ಪ್ರಣತೋಸ್ಮಿ ಸಂತತಮಹಂ ಕಾರುಣ್ಯವಾರಾಂ ನಿಧಿಂ ಮುಕ್ತಾಹಾರಲಸತ್ಕಿರೀಟ ರುಚಿರಾ ಪೂರ್ಣೇಂದು ವಕ್ತ್ರ ಪ್ರಭಾ ಶಿಂಜನ್ನೋಪುರ ಕಿಂಕಿಣಿ ಮಣಿಧರ ಪದ್ಮ ಪ್ರಭಾಭಾಸುರ ಸರ್ವಾಭೀಷ್ಟ ಫಲಪ್ರದಾಂ ಗಿರಿಸುತಾ ವಾಣೀ ರಮಾ ಸೇವಿತಾ ಮೀನಾಕ್ಷೀ ಪ್ರಣತೋಸ್ಮಿ ಸಂತತಮಹಂ ಕಾರುಣ್ಯವಾರಾಂ ನಿಧಿಂ ಶ್ರೀವಿದ್ಯಾಂ ಶಿವವಾಮಭಾಗನಿಲಯಾ ह्रेङ्कार मन्त्रोज्ज्वल
श्रीचक्राङ्कितबिन्दुमध्यवसतिम् श्रीमत्सभानायिका श्रीमत्षण्मुखविघ्नराजजननी श्रीमज्जगन्मोहिनी मीनाक्षीं प्रणतोऽस्मि सन्ततमहम् कारुण्यवारां निधिम् श्रीमत्सुन्दरनायिकां भयहरा ज्ञानप्रदां निर्मलां श्यामाभां कमलासनार्चितपदां नारायणस्यानुजाम् वीणा वेणुमृदङ्गवाद्यरसिका नानाविधामम्बिका मीनाक्षीं प्रणतोऽस्मि सन्ततमहम् कारुण्यवारां निधिम् नानायोगिमुनीन्द्रहृत्सु वसतिम् नानार्थसिद्धिप्रदाम् नानापुष्पविराजिताङ्घ्रियुगल नारायणेनार्चिता नादब्रह्ममयीं परात्परतरां नानार्थतत्त्वात्मिका मीनाक्षीं प्रणतोऽस्मि सन्ततमहम् कारुण्यवारां निधिम् मीनाक्षीं प्रणतोऽस्मि सन्ततमहम् कारुण्यवारां निधिम् कारुण्यवारां निधिम् श्री जगदम्बा माता की जय. ಒಂದು ದಿವ್ಯವಾದ ಶಿವನ ಭಜನೆಯನ್ನು ಮಾಡೋಣ. ನಾವು ಹೇಳಿಕೊಟ್ಟ ನಂತರ ಪುನರಾವರ್ತನೆ. ಪ್ರಾರಂಭದಲ್ಲಿ 3 ಬಾರಿ ಮಹಾಮೃತ್ಯುಂಜಯ ಮಂತ್ರವನ್ನು ಹೇಳೋಣ. ಓಂ ತ್ರ್ಯಂಬಕೈ ಯಜಾಮಹೇ ಸುಗಂಧಿಂ ಪುಷ್ಟ್ಯವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೇಯಮಾಮೃತಾತ್. ಓಂ ತ್ರ್ಯಂಬಕೈ ಯಜಾಮಹೇ ಸುಗಂಧಿಂ ಪುಷ್ಟ್ಯವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೇಯಮಾಮೃತಾತ್. ಓಂ ತ್ರ್ಯಂಬಕೈ ಯಜಾಮಹೇ ಸುಗಂಧಿಂ ಪುಷ್ಟ್ಯವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೇಯ ಅಮೃತಾತ್. ಆತ್ಮಲಿಂಗಂ ಭಜರೆ ಪರಮಾತ್ಮಲಿಂಗಂ ಭಜರೆ. ಆತ್ಮಲಿಂಗಂ ಭಜರೆ ಪರಮಾತ್ಮಲಿಂಗಂ ಭಜರೆ. ನಾಗಲಿಂಗಂ ನವಮಣಿಲಿಂಗಂ ನಾಗಲಿಂಗಂ ನವಮಣಿಲಿಂಗಂ ನಾಭಿಕಮಲ ಉದ್ಭವಲಿಂಗಂ ನಾಭಿಕಮಲ ಉದ್ಭವಲಿಂಗಂ ಪರಮೇಶ್ವರಲಿಂಗಂ ಭಜರೆ ಸರ್ವೇಶ್ವರಲಿಂಗಂ ಭಜರೆ. ಪರಮೇಶ್ವರಲಿಂಗಂ ಭಜರೆ
ಸರ್ವೇಶ್ವರಲಿಂಗಂ ಭಜರೆ. ಆತ್ಮಲಿಂಗಂ ಭಜರೆ ಪರಮಾತ್ಮಲಿಂಗಂ ಭಜರೆ. ಆತ್ಮಲಿಂಗಂ ಭಜರೆ ಪರಮಾತ್ಮಲಿಂಗಂ ಭಜರೆ. परमात्मलिंगं भजरे. परमात्मलिंगं भजरे. श्री कैलासेश्वर स्वामी की जय. सिद्धांत अवधूत चिंतन श्री गुरुदेव दत्त. जय जय रघुवीर समर्थ श्री सद्गुरुनाथ महाराज की जय. हर हर नमः पार्वती पतये. हर हर महादेव शंभो. ಗುಣತ್ರಯ ವಿಭಾಗ ಯೋಗ ಈ ಅಧ್ಯಾಯದ 5 ಶ್ಲೋಕಗಳ ಪಾರಾಯಣ 6ರಿಂದ 10ರವರೆಗೆ. 6ನೆಯ ಶ್ಲೋಕದಿಂದ 10ನೆಯ ಶ್ಲೋಕದವರೆಗೆ 5 ಶ್ಲೋಕಗಳ ಪಾರಾಯಣ ಒಟ್ಟಿಗೆ. ಗುಣತ್ರಯ ವಿಭಾಗ ಯೋಗ ಶ್ರೀಮದ್ ಭಗವದ್ಗೀತೆಯ 14ನೆಯ ಅಧ್ಯಾಯ. ಸಿದ್ಧರಾಗಿದ್ದೀರಿ ಅಂತೇಳಿ ಭಾವಿಸ್ತೇವೆ. ತಮ್ಮ ಗ್ರಂಥವನ್ನು ತೆಗೆದಿಟ್ಟುಕೊಂಡಿರಿ. ಒಟ್ಟಿಗೆ ಪಾರಾಯಣ ಮಾಡುವ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ಚತುರ್ದಶೋऽಧ್ಯಾಯಃ. ಗುಣತ್ರಯ ವಿಭಾಗ ಯೋಗಃ. ಶ್ರೀ ಭಗವಾನುವಾಚ ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಕಮನಾಮಯಂ ಸುಖ ಸಂಗೇನ ಬಧ್ನಾತಿ ಜ್ಞಾನ ಸಂಗೇನ ಚಾನಘ ರಜೋರಾಗಾತ್ಮಕಂ ವಿದ್ಧಿ ಕೃಷ್ಣಾಸಂಗ ಸಮುದ್ಭವಂ ತನ್ನಿಬಧ್ನಾತಿ ಕೌಂತೆಯ ಕರ್ಮ ಸಂಗೇನ ದೇಹಿನಂ ತಮಸ್ತ್ವಜ್ಞಾನಜಂ ವಿದ್ಧಿ ಮೋಹನಂ ಸರ್ವದೇಹಿನಾಂ ಪ್ರಮಾದಾಲಸ್ಯ ನಿದ್ರಾಭಿಃ ತನ್ನಿಬಧ್ನಾತಿ ಭಾರತ. ಸತ್ವಂ ಸುಖೇ ಸಂಜಯತೆ ರಜಃ ಕರ್ಮಣಿ ಭಾರತ. ಜ್ಞಾನಮಾವೃತ್ಯ ತು ತಮಃ ಪ್ರಮಾದೇ ಸಂಜಯತ್ಯುತ. ರಜಸ್ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತ. ರಜಃ ಸತ್ವಂ ತಮಶ್ಚೈವ ತಮಃ ಸತ್ವಂ ರಜಸ್ತಥಾ. ಓಂ ಶಾಂತಿ ಶಾಂತಿ ಶಾಂತಿಃ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ನಮ್ಮೆಲ್ಲರ ವ್ಯಕ್ತಿತ್ವ ನಮ್ಮ ಗುಣಗಳ ಮೇಲೆ ನಿಂತಿದೆ, ಹೌದಲ್ಲ? ಯಾವುದೇ ವ್ಯಕ್ತಿಯಾಗಲಿ ಅವನನ್ನು ಯಾರೂ ಕೂಡ ನೇರವಾಗಿ ಆರಾಧಿಸುವುದಿಲ್ಲ, ಹೌದಲ್ಲ? ಆ ವ್ಯಕ್ತಿಯಲ್ಲಿ ವ್ಯಕ್ತಿತ್ವವಿದ್ದಾಗ, when the person has his own dynamic spiritual personality, ಆ ವ್ಯಕ್ತಿಯಲ್ಲಿ ಸಾತ್ವಿಕವಾದ ವ್ಯಕ್ತಿತ್ವವಿದ್ದಾಗ ಅವನನ್ನು ಜನರು ಪೂಜಿಸುತ್ತಾರೆ, ವಂದಿಸುತ್ತಾರೆ, ಆರಾಧಿಸುತ್ತಾರೆ, ಆದರ್ಶ ಪುರುಷನಾಗಿ ಸ್ವೀಕರಿಸುತ್ತಾರೆ, ಹೌದಲ್ಲ? ಪ್ರತಿಯೊಂದು
ಅಡಗಿರುವುದು ನಮ್ಮ ಗುಣಗಳ ಗುಣಗಳನ್ನು ನಾವು ಯಾವ ರೀತಿಯಲ್ಲಿ ಇಟ್ಟುಕೊಳ್ತೇವೆ. ಗುಣವೇ ವ್ಯಕ್ತಿತ್ವವನ್ನು ನಿರ್ಧರಿಸುವುದು. ಆದ್ರಿಂದ ಈ ಅಧ್ಯಾಯ ಅತ್ಯಂತ ಪ್ರಮುಖವಾಗಿದೆ. ಗುಣಗಳನ್ನು ಯಾವ ರೀತಿ ನಾವು ಸರಿಪಡಿಸಿಕೊಳ್ಳಬೇಕು, ಹೊಂದಾಣಿಕೆ ಮಾಡಿಕೊಳ್ಳಬೇಕು, ಯಾವ ರೀತಿ ಇದ್ದರೆ ನಾವು ಸುರಕ್ಷಿತರು, ಸನ್ಮಾರ್ಗದಲ್ಲಿ ಇರುವಂತಹ ಒಂದು ಕೈಂಕರ್ಯ ಹೇಗೆ ಅನ್ನುವಂಥದ್ದನ್ನು ಈ ಅಧ್ಯಾಯದಿಂದ ನಾವು ಕಲಿತುಕೊಳ್ಳಬಹುದು. ನೋಡುವ ಮುಂದಿನ ಶ್ಲೋಕದ ವಿಚಾರವನ್ನು ಮಾಡುವ. ಶ್ಲೋಕವನ್ನು ಪರದೆ ಮೇಲೆ ಹಂಚಿಕೊಳ್ಳುತ್ತೇವೆ. ಹನ್ನೊಂದನೆಯ ಶ್ಲೋಕ ಹೇಳಿಕೊಡ್ತೇವೆ, ಪುನರಾವರ್ತಿಸಿರಿ. ಶ್ರೀ ಭಗವಾನುವಾಚ ಸರ್ವದ್ವಾರೇಷು ದೇಹೇಸ್ಮಿನ್ ಪ್ರಕಾಶ ಉಪಜಾಯತೆ ಜ್ಞಾನೈ ಯದಾ ತದಾ ವಿದ್ಯಾತ್ ವಿವೃದ್ಧಂ ಸತ್ವಮಿತ್ಯುತ. ಮತ್ತೊಮ್ಮೆ ಪಾರಾಯಣ ಮಾಡುವ ಒಟ್ಟಿಗೆ. ಶ್ರೀ ಭಗವಾನುವಾಚ ಸರ್ವದ್ವಾರೇಷು ದೇಹೇಸ್ಮಿನ್ ಪ್ರಕಾಶ ಉಪಜಾಯತೆ ಜ್ಞಾನೈ ಯದಾ ತದಾ ವಿದ್ಯಾತ್ ವಿವೃದ್ಧಂ ಸತ್ವಮಿತ್ಯುತ. ಈ ಶ್ಲೋಕದಲ್ಲಿ ಸತ್ವಗುಣದ ವೃದ್ಧಿಯ ಲಕ್ಷಣ ಹೇಳಲಾಗಿದೆ. ನಾವೆಲ್ಲರೂ ಕೂಡ ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅಳವಡಿಸಿಕೊಳ್ಳಲು ಪ್ರಯತ್ನಿಸೋಣ ನಮ್ಮ ವೈಯಕ್ತಿಕ ಜೀವನದಲ್ಲಿ. ಪದಚ್ಛೇದವನ್ನು ನೋಡಿಕೊಳ್ಳಿ. ಸರ್ವದ್ವಾರೇಷು ದೇಹೇ ಅಸ್ಮಿನ್ ಪ್ರಕಾಶ ಉಪಜಾಯತೆ ಜ್ಞಾನಂ ಯದಾ ತದಾ ವಿದ್ಯಾತ್ ವಿವೃದ್ಧಂ ಸತ್ವಂ ಇತಿ ಉತ. ಅನ್ವಯಾರ್ಥ ನೋಡಿಕೊಳ್ಳಿ. ಯದಾ ಅಸ್ಮಿನ್ ದೇಹೇ ಸರ್ವದ್ವಾರೇಷು ಪ್ರಕಾಶ ಜ್ಞಾನಂ ಉಪಜಾಯತೆ ತದಾ ಸತ್ವಂ ಉತ ವಿವೃದ್ಧಂ ಇತಿ ವಿದ್ಯಾತ್. ಯಾವ ಸಮಯದಲ್ಲಿ, ಯದಾ ಅಸ್ಮಿನ್ ದೇಹೆ, ಯಾವ ಸಮಯದಲ್ಲಿ ಈ ದೇಹದಲ್ಲಿ ಹಾಗೂ ಸರ್ವದ್ವಾರೇಷು ಅಂತಃಕರಣ ಮತ್ತು ಎಲ್ಲ ಇಂದ್ರಿಯಗಳಲ್ಲಿ ಪ್ರಕಾಶ ಚೈತನ್ಯವು, ಜ್ಞಾನಂ ವಿವೇಕ ಶಕ್ತಿಯು ಉಪಜಾಯತೆ ಉತ್ಪನ್ನವಾದ ಆ ಸಮಯದಲ್ಲಿ ತದಾ ಸತ್ವಂ ಉತ ವಿವೃದ್ಧಂ ಇತಿ ವಿದ್ಯಾತ್, ಆ ಸಮಯದಲ್ಲಿ ಸತ್ವಗುಣವೇ ವೃದ್ಧಿಸಿದೆ ಹೀಗೆಂದು ನಾವು ತಿಳಿಯಬೇಕು. ತಾತ್ಪರ್ಯವನ್ನು ನೋಡಿಕೊಳ್ಳಿ. ಈ ದೇಹದಲ್ಲಿ, ಅಂತಃಕರಣದಲ್ಲಿ ಮತ್ತು ಇಂದ್ರಿಯಗಳಲ್ಲಿ ಚೈತನ್ಯ ಹಾಗೂ ವಿವೇಕ ಶಕ್ತಿಯು ಉಂಟಾದಾಗ ಸತ್ವಗುಣವು ಹೆಚ್ಚಾಗಿದೆ ಎಂದು ನಾವು ತಿಳಿಯಬೇಕು. ನೋಡಿ, ಸತ್ವಗುಣದ ವೃದ್ಧಿ ಹೇಗೆ ಅನ್ನುವಂಥದ್ದನ್ನು ನಾವು ಈ ಶ್ಲೋಕದಲ್ಲಿ ನೋಡಿದ್ದೇವೆ. ಇದನ್ನು ನಾವೆಲ್ಲರೂ ಕೂಡ ಪರಿಪಾಲಿಸಬೇಕು, ಅಳವಡಿಸಬೇಕು ನಮ್ಮ ವೈಯಕ್ತಿಕ ಜೀವನದಲ್ಲಿ. ನೋಡಿ, ಹಿಂದಿಯ ಭಾವಾನುವಾದ. सत्वगुण की अभिव्यक्ति को तभी अनुभव किया जा सकता है जब शरीर के सारे द्वार ज्ञान के प्रकाश से प्रकाशित होते हैं. The manifestations of the mode of goodness can be experienced when all the gates of the body are illuminated by knowledge. ಬಹಳ ಚಂದ ಇದೆ, ನೋಡುವ. ಆಚಾರ್ಯ ಶಂಕರರ ಭಾಷ್ಯ. ಈ ಶ್ಲೋಕ ಅತ್ಯಂತ ಸರಳವಾಗಿದೆ, ಆದರೆ ಅತ್ಯಂತ ಮಹತ್ವದ್ದಾಗಿದೆ. 11ನೆಯ ಶ್ಲೋಕದ ಆಚಾರ್ಯ ಶಂಕರರ ಭಾಷ್ಯ. ಯದಾ ಯೋ ಗುಣಃ ಉದ್ಭೂತೋ ಭವತಿ ತದಾ ತಸ್ಯ
ಕಿಂ ಲಿಂಗಂ ಇತಿ ಉಚ್ಯತೆ. ಯಾವಾಗ ಯಾವ ಗುಣವು ಎದ್ದುಕೊಂಡಿರುವುದೋ ಆಗ ಅದಕ್ಕೆ ಯಾವುದು ಗುರುತು ಎಂದರೆ ಈ ಶ್ಲೋಕ ವಿವರಿಸುತ್ತೆ. ಸರ್ವದ್ವಾರೇಶು ಆತ್ಮನಃ ಉಪಲಬ್ಧಿದ್ವಾರಾಣಿ ಶ್ರೋತ್ರಾದೀನಿ ಸರ್ವಾಣಿ ಕರಣಾನಿ ತೇಷು ಸರ್ವದ್ವಾರೇಶು ಅಂತಃಕರಣಸ್ಯ ಬುದ್ಧೇಃ ವೃತ್ತಿಃ ಪ್ರಕಾಶಃ ದೇಹೇ ಅಸ್ಮಿನ್ ಉಪಜಾಯತೆ ತದೇವ ಜ್ಞಾನಂ. ಯದಾ ಏವಂ ಪ್ರಕಾಶಃ ಜ್ಞಾನಾಖ್ಯಃ ಉಪಜಾಯತೆ ತದಾ ಜ್ಞಾನಪ್ರಕಾಶೇನ ಲಿಂಗೇನ ವಿದ್ಯಾತ್ ವಿವೃದ್ಧಂ ಉದ್ಭೂತಂ ಸತ್ವಂ ಇತಿ ಉತ ಅಪಿ. ಸರ್ವದ್ವಾರಗಳಲ್ಲಿಯೂ ಆತ್ಮನಿಗೆ ಶ್ರೋತ್ರವೇ ಮುಂತಾದ ಉಪಕರಣಗಳೆಲ್ಲವೂ ಅರಿಯುವುದಕ್ಕೆ ದ್ವಾರಗಳು. ಆ ಸರ್ವದ್ವಾರಗಳಲ್ಲಿಯೂ ಅಂತಃಕರಣವಾದ ಬುದ್ಧಿಯ ವೃತ್ತಿಯಾದ ಪ್ರಕಾಶವು ಈ ದೇಹದಲ್ಲಿ ಯಾವುದು ಉಂಟಾಗುತ್ತದೆಯೋ ಅದೇ ಬೆಳಕೇ, ಪ್ರಕಾಶವೇ ಜ್ಞಾನವು. ಯಾವಾಗ ಜ್ಞಾನವೆಂಬ ಹೆಸರಿನ ಬೆಳಕು ಹೀಗೆ ಉಂಟಾಗುವುದೋ ಆಗ ಜ್ಞಾನದ ಬೆಳಕೆಂಬ ಗುರುತಿನಿಂದ ಸತ್ವವು ಬೆಳೆದುಕೊಂಡಿದೆ, ತಲೆ ಎತ್ತಿದೆ ಎಂದು ಉತ ಈ ರೀತಿಯಲ್ಲಿ ನಾವು ತಿಳಿದುಕೊಳ್ಳಬೇಕು. ನೋಡಿದ್ರ, ಸತ್ವಗುಣ ಅಂತಂದ್ರೆ ಜ್ಞಾನಕ್ಕೆ ಪ್ರಾಧಾನ್ಯತೆ, ವಿವೇಕ ಶಕ್ತಿಯ ಜಾಗೃತಿ. ಯಾವಾಗ ಆತ ಸಂಯಮದಿಂದ ವಿವೇಕ ಶಕ್ತಿಯಿಂದ ವರ್ತಿಸುತ್ತಾನೋ ನಾವೆಲ್ಲರೂ ಕೂಡ ತಿಳಿದುಕೊಳ್ಳಬೇಕು ಆ ವ್ಯಕ್ತಿ ಸಾತ್ವಿಕ ವ್ಯಕ್ತಿತ್ವವನ್ನು ಹೊಂದಿದ್ದಾನೆ. ವ್ಯಕ್ತಿಗೆ ಪೂಜ್ಯ ಭಾವ ಇಲ್ಲ, ವ್ಯಕ್ತಿತ್ವಕ್ಕೆ ಪೂಜ್ಯ ಭಾವನೆ ಉಂಟು. ಆದ್ರಿಂದ ಸತ್ವಗುಣ ಪ್ರಧಾನವೆಂದರೆ ಜ್ಞಾನವನ್ನು ಇಟ್ಟುಕೊಂಡು ವಿವೇಕ ಶಕ್ತಿಯನ್ನು ಜಾಗರಿಸಿಕೊಂಡು ಬಾಳುವಂಥದ್ದು. ನೋಡುವ ಮುಂದಿನ ಶ್ಲೋಕ ಹೇಳಿಕೊಡ್ತೇವೆ, ಪುನರಾವರ್ತನೆ ಮಾಡಿ. ಈಗ ಇಲ್ಲಿ ರಜೋಗುಣ ಯಾವಾಗ ಹೆಚ್ಚಾಗಿರುತ್ತೆ, ಅದನ್ನು ಹೇಗೆ ಜಾಸ್ತಿ ಮಾಡಿಕೊಳ್ತಾರೆ ಅನ್ನುವಂಥದ್ದು ವಿವರಣೆ ನೋಡುವ. ಸರ್ವದ್ವಾರೇಷು ದೇಹೇಸ್ಮಿನ್ ಕ್ಷಮಿಸಿ, ಇದು ಪ್ರಿಂಟಿಂಗ್ ಅಲ್ಲಿ ಅದೇ ಶ್ಲೋಕವನ್ನೇ ಮತ್ತೆ ಕೊಟ್ಬಿಟ್ಟಿದ್ದಾರೆ, ಸರಿ ಮಾಡ್ಕೊಳ್ಳುವ. ನಾವು ಅರ್ಥದಲ್ಲಿ ಸರಿಯಾಗಿದೆ, ಶ್ಲೋಕದಲ್ಲಿ ಮಾತ್ರ ಅದೇ ಶ್ಲೋಕವನ್ನೇ ಮುದ್ರಣ ಮಾಡಿಬಿಟ್ಟಿದ್ದಾರೆ, ಅದು ತಪ್ಪಾಗಿದೆ. ಇಲ್ಲಿ 12ನೇ ಶ್ಲೋಕ ನೋಡುವ. ನಾವು ಹೇಳಿಕೊಟ್ಟ ನಂತರ ತಾವು ಪುನರಾವರ್ತನೆ ಮಾಡಿ. ಲೋಭಃ ಪ್ರವೃತ್ತಿರಾರಂಭಃ ಕರ್ಮಣಾಮಶಮಃ ಸ್ಪೃಹಾ ರಜಸ್ಯೇತಾನಿ ಜಾಯಂತೆ ವಿವೃದ್ಧೇ ಭರತರ್ಷಭ. ಮತ್ತೊಮ್ಮೆ ಹೇಳುವ ಒಟ್ಟಿಗೆ. ಲೋಭಃ ಪ್ರವೃತ್ತಿರಾರಂಭಃ ಕರ್ಮಣಾಮಶಮಃ ಸ್ಪೃಹಾ ರಜಸ್ಯೇತಾನಿ ಜಾಯಂತೆ ವಿವೃದ್ಧೇ ಭರತರ್ಷಭ. ಪದಚ್ಛೇದ ನೋಡಿಕೊಳ್ಳಿ. ಲೋಭ ಪ್ರವೃತ್ತಿ ಆರಂಭ ಕರ್ಮಣ ಅಶಮಃ ಸ್ಪೃಹಾ ರಜಸಿ ಏತಾನಿ ಜಾಯಂತೆ ವಿವೃದ್ಧೇ ಭರತರ್ಷಭ. ಅನ್ವಯಾರ್ಥ. ಹೇ ಭರತರ್ಷಭ, ಹೇ ಅರ್ಜುನ, ರಜಸಿ ವಿವೃದ್ಧೆ ಲೋಭ ಪ್ರವೃತ್ತಿ. ರಜೋಗುಣವು ವೃದ್ಧಿಯಾದಾಗ ಲೋಭವು ಪ್ರವೃತ್ತಿಯು ಕರ್ಮಣ ಸ್ವಾರ್ಥ ಬುದ್ಧಿಯಿಂದ ಆರಂಭ, ಕರ್ಮಗಳನ್ನು ಮಾಡುವುದು ಆರಂಭವಾಗುವುದು. ಅಶಮಃ ರಜೋಗುಣವಿದ್ದವರಲ್ಲಿ ಅಶಾಂತಿ ಮತ್ತು ಸ್ಪೃಹಾ ವಿಷಯ ಭೋಗಗಳ ಲಾಲಸೆ ಇರುತ್ತೆ ರಜೋಗುಣಿಗಳಲ್ಲಿ. ಏತಾನಿ ಜಾಯಂತೆ ಇವೆಲ್ಲವೂ ಉಂಟಾಗುತ್ತದೆ. ತಾತ್ಪರ್ಯ ನೋಡಿಕೊಳ್ಳಿ. ಎಲೆ ಅರ್ಜುನ, ರಜೋಗುಣವು ಹೆಚ್ಚಾದಾಗ ಲೋಭ ಪ್ರವೃತ್ತಿ ಸ್ವಾರ್ಥ ಪ್ರೇರಿತನಾಗಿ ಸಕಾಮ ಭಾವದಿಂದ ಕರ್ಮ ಮಾಡುವುದು, ಅಶಾಂತಿ ಮತ್ತು ವಿಷಯ ಭೋಗಗಳ ಲಾಲಸೆ ಇವೆಲ್ಲವೂ ಉಂಟಾಗುತ್ತವೆ. ಇವೆಲ್ಲವೂ ರಜೋಗುಣದ ವೃದ್ಧಿಯ ಲಕ್ಷಣಗಳು. ನೋಡುವ. ಹಿಂದಿ ಭಾಷೆ ಹಾಗೂ ಆಂಗ್ಲ ಭಾಷೆಯ
ಅನುವಾದ. ಇದರ ಭಾಷ್ಯವನ್ನು ನಾವು ಮುಂದಿನ ವಾರ ನೋಡಬಹುದು. हे भरतवंशियों में प्रमुख, जब रजोगुण में वृद्धि हो जाती है तो अत्यधिक आसक्ति, सकाम कर्म, गहन उद्यम तथा अनियंत्रित इच्छा एवं लालसा के लक्षण प्रकट होते हैं. O chief of the Bharatas, when there is an increase in the mode of passion, the symptoms of great attachment, uncontrollable desire, hankering and intense endeavor develop. ನೋಡಿ, ಇದೆಲ್ಲ ರಜೋಗುಣ ವೃದ್ಧಿಯ ಲಕ್ಷಣಗಳು. ಯಾಕೆ ಇಂತಹ ಭಾವನೆಗಳು ಅನೇಕ ಇವೆ, ಅದನ್ನು ಯಾವ ರೀತಿಯಲ್ಲಿ ನಾವು ನಿರ್ವಹಿಸಬೇಕು ಅನ್ನುವಂಥದ್ದನ್ನು ಒಂದು ಕಗ್ಗದ ಶ್ಲೋಕದ ಮುಖಾಂತರ ನೋಡುವ. 543ನೆಯ ಕಗ್ಗ ಬಹಳ ಚೆನ್ನಾಗಿದೆ ನೋಡಿ. ಯಾವ ಯಾವ ಭಾವದಲ್ಲಿ, ಯಾವ ಯಾವ ಮಟ್ಟದಲ್ಲಿ ನಮ್ಮ ಮನಸ್ಸು ಇರುತ್ತೆ, ಅದನ್ನು ಯಾವ ರೀತಿ ನಾವು ನಿಯಂತ್ರಿಸಿಕೊಳ್ಳಬೇಕು ಅನ್ನುವಂಥದ್ದನ್ನು ಇಲ್ಲಿ ಕಗ್ಗದಲ್ಲಿ ಡಾಕ್ಟರ್ ಡಿ.ವಿ. ಗುಂಡಪ್ಪನವರು ವಿವರಿಸಿರುವರು. ಭಾವದಾವೇಶದಿಂ ಮನವಶ್ವದಂತಿರಲಿ, ಧೀ ವಿವೇಚನೆಯದಕ್ಕೆ ದಕ್ಷರಾಹುತನು, ತೀವಿದೊಲವಿನ ದಂಪತಿಗಳಾಗಿ ಮನ ಬುದ್ಧಿ, ಜೀವಿತವು ಚೈತ್ರ ಕಥೆ ಮಂಕುತಿಮ್ಮ, ಜೀವಿತವು ಚೈತ್ರ ಕಥೆ ಮಂಕುತಿಮ್ಮ, ಮಂಕುತಿಮ್ಮ, ಮಂಕುತಿಮ್ಮ. ನೋಡಿ, ಮತ್ತೊಮ್ಮೆ ಆ ಪದಗಳು ಎಷ್ಟು ಚೆನ್ನಾಗಿದೆ ನೋಡಿ. ಭಾವದಾವೇಶದಿಂ ಮನವಶ್ವದಂತಿರಲಿ, ಭಾವದಾವೇಶದಿಂ ಮನವು ಅಶ್ವದಂತಿರಲಿ, ಧೀ ವಿವೇಚನೆಯದಕ್ಕೆ ದಕ್ಷರಾಹುತನು. ಧೀ ವಿವೇಚನೆ, ಆ ವಿವೇಕ ಶಕ್ತಿಯೇ ಇದರ ದಕ್ಷ ರಾಹುತ, a very well skilled rider of this mind called the horse. ಎಷ್ಟು ಚೆನ್ನಾಗಿದೆ. ತೀವಿದೊಲವಿನ ದಂಪತಿಗಳಾಗಿ ಮನ ಬುದ್ಧಿ, ಈ ಮನಸ್ಸು ಬುದ್ಧಿಗಳು ಹೇಗಿರಬೇಕು ಅಂತಂದ್ರೆ ದಂಪತಿಗಳಾಗಿ, ತೀವಿದೊಲವಿನ ದಂಪತಿ, ಒಲವಿನ ದಂಪತಿಗಳಾಗಿರಬೇಕು. ಅತ್ಯಂತ ಸ್ನೇಹಮಯ, ಅತ್ಯಂತ ಸೌಹಾರ್ದತೆ ಇಂದ ಇರುವ ದಂಪತಿಗಳಂತೆ ನಮ್ಮ ಮನ ಬುದ್ಧಿ ಇರಬೇಕು. ಜೀವಿತವು ಚೈತ್ರ ಕಥೆ, ಅಂತಹ ಜೀವನವು ಚೈತ್ರ ಕಥೆ, ವಿಜಯದ ಮಾಲೆಯನ್ನ ಧರಿಸಿರುವಂತಹ ಅವರ ಬದುಕು ಆಗುವುದು. ನೋಡಿ, ಆಂಗ್ಲ ಭಾಷೆಯ ಅನುವಾದ. Even under the influence of strong emotions, let the mind be like a horse, agile, fast. But let intellect be like a skilled rider. Let the mind and intellect be like man and his wife, who love each other very much. Life becomes a success story automatically. ಮಂಕುತಿಮ್ಮ. ವಾಚ್ಯಾರ್ಥ ನೋಡಿ. ಭಾವದ ಆವೇಶದಿ, ಭಾವದ ಆವೇಶದಿ ಮನವಶ್ವದಂತಿರಲಿ, ಮನವು ಅಶ್ವದಂತೆ, ಕುದುರೆಯಂತೆ ಇರಲಿ. ಧೀ ವಿವೇಚನೆಯ ಅದಕ್ಕೆ, ಧೀ ವಿವೇಚನೆಯು ಅದಕ್ಕೆ, ತೀವಿದೊಲವಿನ, ತೀವಿದ ಒಲವಿನ, ಅತ್ಯಂತ ತೀವ್ರವಾದಂತಹ ಒಲವು ಇರುವಂತಹ ದಂಪತಿಗಳಾಗೆ, ದಂಪತಿಗಳು ಹಾಗೆ, ದಂಪತಿಗಳ ಹಾಗೆ, ಆ ರೀತಿಯಲ್ಲಿ. ಧೀ ಅಂದ್ರೆ ಬುದ್ಧಿ, ರಾವುತ ಕುದುರೆ ಸವಾರ, ತೀವಿದ ತುಂಬಿದ ತೀವ್ರವಾದ, ಚೈತ್ರ ಕಥೆ ಗೆಲುವಿನ ಕಥೆ, ಯಶೋಗಾಥೆ, ಆ ರೀತಿಯಲ್ಲಿ ಆ ಬದುಕು ಆಗುವುದು. ಯಾರ ಮನಬುದ್ಧಿ ಅತ್ಯಂತ ಸಮರ್ಪಕವಾಗಿರುವುದೋ, ಆ ತಮೋಗುಣ, ರಜೋಗುಣ, ಸತ್ವಗುಣಗಳನ್ನು ಯಾವ ರೀತಿಯಲ್ಲಿ ಹದ್ದುಬಸ್ತಿಯಲ್ಲಿ ಇಟ್ಕೊಳ್ತಾರೆ, ಅಂತಹವರ ಬದುಕು ಚೈತ್ರ ಕಥೆ, ಯಶೋಗಾಥೆ, ಗೆಲುವಿನ ಕಥೆ. ನೋಡಿ, ಬಹಳ ಚೆನ್ನಾಗಿದೆ ಭಾವಾರ್ಥ. ಭಾವದ ಆವೇಶದಲ್ಲಿ ಮನಸ್ಸು ಕುದುರೆಯಂತಿದೆ. ನಮ್ಮ ಬುದ್ಧಿ ಮತ್ತು ವಿವೇಕಗಳು ದಕ್ಷತೆಯ ಸವಾರನಾಗಿರಲಿ, ಸವಾರನಾಗಲಿ. ಮನಸ್ಸು ಬುದ್ಧಿಗಳು ತುಂಬಿದ ಒಲವಿನ ದಂಪತಿಗಳಂತಿದ್ದರೆ ನಮ್ಮ ಬದುಕೆ ಯಶಸ್ಸಿನ ಕಥೆಯಾಗುತ್ತದೆ ಎನ್ನುತ್ತಾರೆ ಮಾನ್ಯ ಗುಂಡಪ್ಪನವರು ಈ ಮುಕ್ತಕದಲ್ಲಿ. ನಮ್ಮ ಮನಸ್ಸು ಸಾವಿರಾರು ಭಾವಗಳ ಆಗರ,
ಸಮುದ್ರದ ಅಲೆಗಳಂತೆ ಈ ಭಾವಗಳು ಕ್ಷಣ ಕ್ಷಣಕ್ಕೆ ಮೇಲೆ ಬರುತ್ತವೆ ಮತ್ತೆ ಇಳಿಯುತ್ತವೆ. ಎಷ್ಟೋ ಭಾವಗಳ ಏರಿಳಿತಗಳಿಗೆ ಕಾರಣ ನಮಗೆ ಅರ್ಥವಾಗುವುದು. ಈ ಭಾವಗಳ ಆವೇಶದಿಂದ ಮನಸ್ಸು ವಿಚಲಿತವಾಗಿ ಕುಣಿಯುತ್ತದೆ. ಆಸೆ ನಿರಾಸೆಗಳ, ರಾಗದ್ವೇಷಗಳ, ಕೋಪತಾಪಗಳ, ಕರುಣೆ ವಿಹ್ವಲತೆಗಳ, ಪ್ರೇಮ ಪ್ರೀತಿಗಳ ಮತ್ತು ಹತ್ತು ಹಲವಾರು ಭಾವಗಳು ಮನಸ್ಸಿನ ಪಟಲದಲ್ಲಿ ಕುಣಿಯುತ್ತವೆ. ಇವುಗಳನ್ನು ಹತೋಟಿಯಲ್ಲಿಡದೆ ಹರಿಬಿಟ್ಟರೆ ಅನಾಹುತವಾಗುತ್ತದೆ ಮತ್ತು ಬದುಕು ದುರ್ಭರವಾಗುತ್ತದೆ. ಹಾಗಾಗಿ ನಮ್ಮ ಬುದ್ಧಿ ಮತ್ತು ವಿವೇಕ ಈ ಮನಸ್ಸಿನಲ್ಲಿ ಕುಣಿಯುವ ಭಾವನೆಗಳ ಕುದುರೆಗೆ ದಕ್ಷತೆಯ ಸವಾರನಂತಾಗಬೇಕು ಎನ್ನುತ್ತಾರೆ ಮಾನ್ಯ ಗುಂಡಪ್ಪನವರು. ಮತ್ತೊಮ್ಮೆ ಆ ಕಗ್ಗವನ್ನು ಓದೋಣ, ಹಾಗೆ ಇನ್ನೂ ಕೂಡ ಸ್ಪಷ್ಟವಾಗಿ ಈಗ ಅರ್ಥವಾಗುವುದು. ಭಾವದಾವೇಶದಿ ಮನವಶ್ವದಂತಿರಲಿ, ಧೀ ವಿವೇಚನೆಯದಕ್ಕೆ ದಕ್ಷರಾಹುತನು. ತೀವಿದೊಲವಿನ ದಂಪತಿಗಳಾಗಿ ಮನಬುದ್ಧಿ, ಜೀವಿತವು ಜೈತ್ರ ಕಥೆ ಮಂಕುತಿಮ್ಮ. ಜೀವಿತವು ಜೈತ್ರ ಕಥೆ ಮಂಕುತಿಮ್ಮ. ಮಂಕುತಿಮ್ಮ ಮಂಕುತಿಮ್ಮ. ನಮ್ಮ ಬದುಕು ಯಶೋಗಾಥೆಯಾಗಬೇಕು, ಗೆಲುವಿನ ಕಥೆಯಾಗಬೇಕು. ಮತ್ತೊಬ್ಬರಿಗೆ ಸ್ಫೂರ್ತಿಯನ್ನ ತುಂಬಿಸುವಂತೆ ನಮ್ಮ ಬದುಕು ಇರಬೇಕು. ಎಷ್ಟೇ ಕಷ್ಟವಿರಲಿ, ನಷ್ಟವಾಗಲಿ, ಎಷ್ಟೇ ಆರೋಗ್ಯ ಕೆಡಲಿ ಕೆಟ್ಟಿರಲಿ, ಯಾವುದಕ್ಕೂ ಅಂಜದೆ ಅಳುಕದೆ ನಮ್ಮ ಸಾತ್ವಿಕ ಭಾವದ ಪಾರಮಾರ್ಥಿಕ ತತ್ವದ ಅನುಸಂಧಾನವನ್ನು ಮಾಡ್ತಾ ಇದ್ರೆ ನಮಗೆ ಯಾವುದೇ ರೀತಿಯಲ್ಲೂ ಕಷ್ಟ ಕಾರ್ಪಣ್ಯಗಳು ಮನಸ್ಸಿಗೆ ಹೆಚ್ಚಾಗಿ ಅಂಟಿಕೊಳ್ಳುವುದಿಲ್ಲ. ಈ ರೀತಿಯಲ್ಲಿ ನಾವು ಈ ಸನ್ಮಾರ್ಗದಲ್ಲಿ, ಆಧ್ಯಾತ್ಮಿಕದ ತತ್ವದಲ್ಲಿ ಸದಾ ಅನುರಕ್ತರಾಗಿರೋಣ. ಪ್ರತಿಯೊಬ್ಬರಿಗೂ ಕೂಡ ಶುಭವಾಗಲಿ ಎನ್ನುವಂತಹ ಪ್ರಾರ್ಥನೆಯೊಂದಿಗೆ ಇಂದಿನ ಸತ್ಸಂಗವನ್ನು ಸಂಪನ್ನಗೊಳಿಸೋಣ ಶಾಂತಿ ಮಂತ್ರದ ಮೂಲಕ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ಭಗವದ್ಗೀತೆಯ ಗುಣತ್ರಯ ವಿಭಾಗ ಯೋಗದ ವಿಚಾರವನ್ನು ಪುನಃ ಮುಂದಿನ ವಾರ ಮುಂದುವರಿಸೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ ದತ್ತ.